ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದು ಆರಾಮಾಗಿ ಊಟ ಮಾಡಿ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಮಲಗಿ ಮಾರನೇ ದಿನ ಬೆಳಗ್ಗೆ ಅದು ಬರ್ತಡೇ ದಿನ ಎದ್ದು ನೋಡಿದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಗಿರುತ್ತೆ. ನಿಮಗೆ ಕಾಲ್ ಮಾಡಿದ ಪ್ರತಿಯೊಬ್ಬರು ಬರ್ತ್ಡೇ ವಿಶಸ್ನ ಮಾಡೋದ್ರ ಬದಲಾಗಿ ಆ ವೈರಲ್ ಆದ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಹೇಗಿರುತ್ತೆ? ಇದೇ 10 ದಿನದ ಹಿಂದೆ ಕೇರಳದ ದೀಪಕ್ಗೆ ಆಗಿದ ಅನುಭವ. 42 ವರ್ಷದ ದೀಪಕ್ ಕೇರಳದ ಗೋವಿಂದಾಪುರಂನಲ್ಲಿರುವಂಥ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾರೆ. 17 ಜಾನ್ವರಿ 2026 ಅವರ ಬರ್ತ್ಡೇ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫೋನ್ ನೋಡೋ ಅಷ್ಟರಲ್ಲಿ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಹೋಗ್ತಾ ಇರುತ್ತೆ. ತುಂಬ ಜನ ಈ ವಿಡಿಯೋಗೆ ಅವ್ರನ್ನ ಟ್ಯಾಗ್ ಮಾಡಿ, ನೀನು ಬದುಕಿರೋದೇ ವೇಸ್ಟು, ನೀನು ಬದುಕಿದ್ರು ಸತ್ತ ಹಾಗೆ, ಇಂಥ ನೀಚ ಕೆಲಸ ಮಾಡಿರೋ ನೀನು ಬದುಕಿರೋದಕ್ಕಿಂತ ಸಾಯೋದೇ ಬೆಸ್ಟು, ಹೀಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ನ ಮಾಡಿರ್ತಾರೆ. ಮೊದಲಿಗೆ ಏನು ನಡೀತಿದೆ ಅಂತ ಗೊತ್ತಾಗದ ದೀಪಕ್ ಶಾಕ್ನಲ್ಲಿ ಕುಗ್ಗಿ ಹೋಗ್ತಾರೆ. ಅಂದರೆ ವೈರಲ್ ಆಗಿರೋ ವಿಡಿಯೋದಲ್ಲಿ ಏನಿದೆ ಒಂದ್ಸಲ ನೋಡೋಣ. ಈ ವಿಡಿಯೋದಲ್ಲಿ ಕಾಣ್ತಿರೋಂಥ ಈ ವ್ಯಕ್ತಿನೇ ದೀಪಕ್. ಹಾಗೆ ಈ ವಿಡಿಯೋನ ರೆಕಾರ್ಡ್ ಮಾಡ್ತಿರೋಂಥ ಹುಡುಗಿ ಹೆಸರೇ ಶಿಮ್ಜಿತಾ ಮುಸ್ತಫಾ. ಈಕೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದು, ಆಕೆ ರೆಕಾರ್ಡ್ ಮಾಡಿದಂಥ ವಿಡಿಯೋನ ಸಂಜೆ ಅಪ್ಲೋಡ್ ಮಾಡಿರ್ತಾರೆ. 30 ಸೆಕೆಂಡ್ಗಿನ್ನ ಕಮ್ಮಿ ಇರೋ ಈ ವಿಡಿಯೋ 2 ದಿನಗಳಲ್ಲಿ 20 ಲಕ್ಷ ಜನ ನೋಡುವಷ್ಟು ವೈರಲ್ ಆಗಿ ಹೋಗಿರುತ್ತೆ. ಆ್ಯಂಡ್ ಈ ವಿಡಿಯೋನ ನೋಡಿದವರೆಲ್ಲ ದೀಪಕ್ ಅವ್ರದ್ದೇ ಏನೋ ತಪ್ಪಿದೆ ಅಂತ ಹೇಳಿ ಅವರನ್ನ ಟ್ಯಾಗ್ ಮಾಡಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಬರೆದಿರ್ತಾರೆ. ಇನ್ನೊಂದು ಕಡೆ ತನ್ನ ಬಗ್ಗೆ ಇಂಥದ್ದೊಂದು ವಿಷಯ ನಡೀತಿದೆ ಅಂತ ಗೊತ್ತಿಲ್ಲದೆ ಇರೋ ದೀಪಕ್ ಕೆಲಸದಿಂದ ವಾಪಸ್ ಬಂದು ಊಟ ಮಾಡಿ ಮಲಗಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಅವರ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗೋದಕ್ಕೆ ಶುರು ಆಗತ್ತೆ. ಕಾಲ್ ಪಿಕ್ ಮಾಡಿ ಮಾತಾಡಿದ ದೀಪಕ್ ಅವ್ರಿಗೆ ಆ ಕಡೆಯಿಂದ ಅವರ ಫ್ರೆಂಡು, ನಿನ್ನ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿದೆ, ಏನಿದು, ಏನಾಯಿತು ಅಂತ ವಿಚಾರಿಸ್ತಾರೆ. ಇದ್ಯಾವುದರ ಅರಿವು ಇಲ್ಲದ ದೀಪಕ್ ಅವರು ಆ ವಿಡಿಯೋನ ನೋಡಿದ ಕ್ಷಣ ಶಾಕ್ ಆಗ್ತಾರೆ. ತಾನೇನೂ ತಪ್ಪು ಮಾಡಿಲ್ಲ, ಈ ಥರ ಒಂದು ವಿಷಯ ನಡೆದಿರೋದು ನನಗೆ ಗೊತ್ತೇ ಇಲ್ಲ, ನಾನು ಅಂಥ ವ್ಯಕ್ತಿ ಅಲ್ಲ ಅಂತ ತನ್ನ ಫ್ರೆಂಡ್ಸ್ಗೂ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳ್ಕೊಂಡಿರ್ತಾರೆ. ವೈರಲ್ ಆಗಿದ್ದ ವಿಡಿಯೋಗೆ ಬಂದಿದ್ದಂಥ ಕಮೆಂಟ್ಸ್ನ ಓದಿ ಮೆಂಟಲಿ ಡಿಸ್ಟರ್ಬ್ ಆಗ್ತಾರೆ. ಇದ್ರ ಜೊತೆ ಕಂಟಿನ್ಯೂಸ್ ಆದಂಥ ಕಾಲ್ಸ್, ರಿಲೇಟಿವ್ಸಿಂದ ಕ್ವೆಶ್ಚನ್ಸ್, ಫ್ರೆಂಡ್ಸಿಂದ ಕನ್ಸರ್ನ್ಸ್, ಇದೆಲ್ಲ ಅವ್ರಿಗೆ ಮಿಕ್ಸ್ಡ್ ಎಮೋಷನ್ಸ್ನ ಕ್ರಿಯೇಟ್ ಮಾಡಿರುತ್ತೆ. ಇದರಿಂದ ದೀಪಕ್ ಸಂಡೇ ಅಂದರೆ ಜಾನ್ವರಿ 18, 2026 ದೀಪಕ್ ಸ್ಯೂಸೈಡ್ ಮಾಡ್ಕೊಳ್ತಾರೆ. ಇವರ ಸೂಸೈಡ್ ವಿಷಯ ನ್ಯೂಸ್ ಆಗ್ತಿದ್ದಂತೆ ಇಡೀ ಸೋಷಿಯಲ್ ಮೀಡಿಯಾ ಶಿಮ್ಜಿತಾ ಕಡೆ ತಿರುಗತ್ತೆ. ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡಿದಂಥ ಶಿಮ್ಜಿತಾ ಹೇಳೋದೇನು ಅಂದರೆ, ನಾನು ಹೇಳಿದ್ದು ನಿಜ, ಅವರು ನನ್ನ ಹತ್ರ ಮಾತ್ರ ಅಲ್ಲದೆ ಇನ್ನೊಂದು ಹುಡುಗಿ ಹತ್ರನೂ ಮಿಸ್ಬಿಹೇವ್ ಮಾಡೋದನ್ನು ನಾನು ನೋಡಿದೆ, ಅದರಿಂದನೇ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದು ಅಂತ ಹೇಳ್ತಾರೆ. ಈ ಕ್ಲಾರಿಫಿಕೇಶನ್ ವಿಡಿಯೋ ಹೊರಬರ್ತಿದ್ದಂತೆ ದೀಪಕ್ನ ತಂದೆ ತಾಯಿ, ತಮ್ಮ ಮಗ ಅಂಥವನಲ್ಲ, ಅವನು ಈ ಥರ ತಪ್ಪು ಮಾಡಿರೋದಿಲ್ಲ, ಅವನ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ್ದ ತಕ್ಷಣ ತನ್ನ ಅಕೌಂಟ್ನಲ್ಲಿದ್ದ ವಿಡಿಯೋಸ್ಗಳನ್ನು ಪ್ರೈವೇಟ್ಗೆ ಹಾಕಿ ರಿಲೇಟಿವ್ಸ್ ಮನೆಗೆ ಅಪ್ಸ್ಕ್ಯಾಂಡ್ ಆಗ್ತಾರೆ ಶಿಮ್ಜಿತಾ. ಪೊಲೀಸ್ ಇವರನ್ನ ಟ್ರೇಸ್ ಮಾಡಿ ಅವರ ರಿಲೇಟಿವ್ ಮನೆಯಿಂದ ಅರೆಸ್ಟ್ ಮಾಡಿ ಸೆಕ್ಷನ್ 108 ಆತ್ಮಹತ್ಯೆ ಪ್ರಚೋದನೆ ಆರೋಪದ ಮೇಲೆ 14 ಡೇಸ್ ಕಸ್ಟಡಿಗೆ ತಗೊಳ್ತಾರೆ. ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾನೇ ಇದೆ. ಸೊ ವಿಡಿಯೋನ ಪೂರ್ತಿಯಾಗಿ ಬ್ರೇಕ್ ಡೌನ್ ಮಾಡಿ ನೋಡಿದ್ರೆ ಶಿಮ್ಜಿತಾ ವಾಲಂಟಿಯರ್ ಆಗಿ ದೀಪಕ್ನ ಟಾರ್ಗೆಟ್ ಮಾಡಿರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ದೀಪಕ್ ಮಿಸ್ಬಿಹೇವ್ ಮಾಡಿರ್ತಾರೆ ಅಂತ ಪ್ರೂವ್ ಮಾಡೋಕ್ಕಿಂತ ಅವ್ರ ವಿಡಿಯೋ ವೈರಲ್ ಆಗಬೇಕು ಅನ್ನೋ ಇಂಟೆನ್ಷನ್ನೇ ಜಾಸ್ತಿ ಕಾಣಿಸ್ತಿದೆ.
ಈ ಆ್ಯಂಗಲ್ನಲ್ಲಿ ನೋಡಿದರೆ ದೀಪಕ್ ಅವ್ರ ಕೈಯಲ್ಲಿ ಒಂದು ಬ್ಯಾಗ್ ಇರೋದು ನಾವು ನೋಡ್ಬೋದು. ಅದೇ ಈ ಆ್ಯಂಗಲ್ಗೆ ಬಂದಾಗ ಅವರು ಇಳಿಯಕ್ಕೆ ರೆಡಿಯಾಗಿರ್ತಾರೆ. ಅದೇ ಬ್ಯಾಗ್ನ 2 ಕೈಯಿಂದ ಹಿಡ್ಕೊಂಡಿರ್ತಾರೆ. ಹಾಗೆ 2 ಕೈಯಿಂದ ಬ್ಯಾಗ್ನ ಹಿಡ್ಕೊಂಡು ಬಸ್ಸಲ್ಲಿ ನಿಂತಾಗ ಬ್ಯಾಲೆನ್ಸ್ ಮಿಸ್ ಆಗಿ ಟಚ್ ಆಗೋ ಸಾಧ್ಯತೆಗಳಿದೆ. ಆ್ಯಂಡ್ ಟಚ್ ಆಗೋದು ಕೂಡ ನಾವು ನೋಡ್ಬೋದು. ಇಲ್ಲಿ ದೀಪಕ್ ಇಂಟೆನ್ಷನಲಿ ಮಾಡಿದ್ರಾ ಇಲ್ಲ ಶಿಮ್ಜಿತಾ ಇಂಟೆನ್ಷನಲಿ ವಿಡಿಯೋ ರೆಕಾರ್ಡ್ ಮಾಡಿದ್ರಾ ಗೊತ್ತಿಲ್ಲ. ಆದರೆ ಇದ್ರ ಮೇಲೆ ಹೇಳೋಕೆ ನನಗೆ 3 ಪಾಯಿಂಟ್ಸ್ಗಳಿವೆ. ಪಾಯಿಂಟ್ ನಂಬರ್ 1, ಇದೇ ಥರ ಪರಿಸ್ಥಿತಿ ನಮಗಾದರೆ ನಾವೇನು ಮಾಡ್ತೀವಿ? ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀವಿ, ವಾಯ್ಸ್ ರೇಸ್ ಮಾಡಿ ಅಪೋಸ್ ಮಾಡ್ತೀವಿ. ಆಗ ನಮ್ಮ ಸುತ್ತಮುತ್ತಲಿನ ಪಬ್ಲಿಕ್ ನಮ್ಮ ಹೆಲ್ಪಿಗೆ ಬರ್ತಾರೆ. ಇದೇ ಥರ ಶಿಮ್ಜಿತಾ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿ ಅಪೋಸ್ ಮಾಡಿದ್ದಿದ್ರೆ ಬಸ್ಸಲ್ಲಿದ್ದಂಥ ಪಬ್ಲಿಕ್ ಅವಳ ಹೆಲ್ಪಿಗೆ ಬಂದಿರೋರು. ಆದರೆ ಇದ್ಯಾವುದೂ ಮಾಡದೆ ಸೈಲೆಂಟ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು ಶಿಮ್ಜಿತಾ ಮಾಡಿದ ತಪ್ಪು. ಯಾಕೆ ಅಂದರೆ ಕಳೆದ 6 ತಿಂಗಳಿಂದ ಇದೇ ಥರ ಬಸ್ಗಳಲ್ಲಿ ನಡೆಯುವಂಥ ಹ್ಯಾರಾಸ್ಮೆಂಟ್ಸ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದೇ ಕೇರಳದಲ್ಲಿ ಒಂದು ಟ್ರೆಂಡ್ ಆಗಿ ನಡೀತಾ ಇದೆ. ಶಿಮ್ಜಿತಾ ಕೂಡ ಇದೇ ಥರ ವೈರಲ್ ಆಗೋದಕ್ಕೆ ಈ ವಿಡಿಯೋ ಮಾಡೋದ್ಲಾ ಅನ್ನೋದೇ ಡೌಟು. ಪಾಯಿಂಟ್ ನಂಬರ್ 2, ನಾಳೆ ದಿನ ಇದೇ ಪರಿಸ್ಥಿತಿ ಬೇರೆ ಹೆಣ್ಮಕ್ಳಿಗೆ ಬಂದು ವಿಡಿಯೋ ಮಾಡುವಂಥ ನೆಸೆಸಿಟಿ ಬಂದರೆ ಅವ್ರಿಗೆ ನೆನಪಾಗೋದು ದೀಪಕ್ ಅವರ ಇದೇ ಕೇಸ್. ಯಾಕೆ ಅಂದರೆ ನಾವು ಒಂದು ವಿಡಿಯೋ ಮಾಡಿ ಅದರಿಂದ ಒಂದು ಜೀವ ಹೋಗುತ್ತೆ ಅಂತ ಹೆಸಿಟೇಟ್ ಮಾಡ್ಕೋಬೋದು. ಒಬ್ಬರು ಮಾಡೋ ತಪ್ಪು ಬೇರೆಲ್ರಿಗೂ ಪ್ರಾಬ್ಲಮ್ ಆಗ್ಬೋದು. ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಆಗಿ ಯಾವುದನ್ನು ಕಂಟೆಂಟ್ ಆಗಿ ಮಾಡಬೇಕು, ಯಾವುದನ್ನು ಕಂಟೆಂಟ್ ಆಗಿ ಮಾಡಬಾರ್ದು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ನಮ್ಮಲ್ಲಿ ಇರಬೇಕಾಗತ್ತೆ. ಪಾಯಿಂಟ್ ನಂಬರ್ 3, ಶಿಮ್ಜಿತಾ ಈ ವಿಡಿಯೋನ ಕಂಟೆಂಟ್ಗೋಸ್ಕರನೇ ಮಾಡಿದ್ದಾರೆ ಅನ್ನೋದಾದ್ರೂ ದೀಪಕ್ ಅವರ ಸಾವಿಗೆ 100% ಶಿಮ್ಜಿತಾನೇ ಕಾರಣನ. ಸೋಷಿಯಲ್ ಮೀಡಿಯಾನು 50% ಕಾರಣ ಆಗತ್ತೆ. ಯಾಕೆ ಅಂದರೆ ದೀಪಕ್ ಅವ್ರನ್ನ ಟ್ಯಾಗ್ ಮಾಡಿ ಕೆಟ್ಟದಾಗಿ ಹಾಕ್ತಿದ್ದಂಥ ಕಮೆಂಟ್ನ ಓದಿ ಮೆಂಟಲಿ ಡಿಸ್ಟರ್ಬ್ ಆಗಿ ಸೂಸೈಡ್ ಮಾಡ್ಕೊಳ್ಳೋ ನಿರ್ಧಾರಕ್ಕೆ ಬರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದ ತಕ್ಷಣ ಅದನ್ನು ಜಡ್ಜ್ ಮಾಡಿ ಕೆಟ್ಟದಾಗಿ ಕಮೆಂಟ್ಸ್ ಮಾಡೋದು ತಪ್ಪು. ಬೇರೆಯವರ ಮನಸ್ಸಿಗೆ, ಬೇರೆಯವರ ಬಿಲೀಫ್ ಸಿಸ್ಟಮ್ಗೆ ನೋವಾಗದಂತೆ ನಡ್ಕೊಳ್ಳೋದು ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಈ ಶಿಮ್ಜಿತಾ ಹಾಗೂ ದೀಪಕ್ನ ಕೇಸಲ್ಲಿ ತಪ್ಪು ಮಾಡಿರೋದು ಯಾರು? ಹೂ ಡನ್ ಇಟ್? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ.